ಶುಭೋದಯ, ಸುಪ್ರಭಾತ, ಶುಭ ಮುಂಜಾನೆ ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಆದರದ ಸ್ವಾಗತ. ನಾನು ನಿಮ್ಮ ಮನೆ ಮೇಷ್ಟ್ರು ಹಾಗೂ ಕನ್ನಡ ಉಪನ್ಯಾಸಕ ಚಂದ್ರಶೇಖರ. ತಮ್ಮೆಲ್ಲರಿಗೂ ಇನ್ನೊಮ್ಮೆ ಇವತ್ತಿನ ಈ ಪತ್ರ ಬರವಣಿಗೆಯ ವಿಶೇಷ ಪಾಠಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನೋಡಿ, ಇದು ಒಂದು ಮಾದರಿ ಪತ್ರ ಆಗಿದೆ. ಇಲ್ಲಿ ಪ್ರಶ್ನೆ ಇಲ್ಲ. ಇದಕ್ಕೆ ಟೈಟಲ್ ಅಂದರೆ ಶೀರ್ಷಿಕೆ ಮಾತ್ರ ಇದೆ. ಕಾಲೇಜಿನ ವಾರ್ಷಿಕ ಸ್ನೇಹ ಸಮ್ಮೇಳನಕ್ಕೆ ತಂದೆಯನ್ನು ಆಹ್ವಾನಿಸಿ ಪತ್ರ ಅಂತಷ್ಟೇ ಇದೆ. ಅಂದರೆ ಪರೀಕ್ಷೆ ಒಳಗೆ ಪ್ರಶ್ನೆ ಹೆಂಗೆ ಕೇಳ್ತಾರೆ ಅಂತಂದರೆ, ಕೆಲವೊಂದು ಸಲ ನಿಮ್ಮ ಹೆಸರು ರಾಜ ಅಥವಾ ಸುಜಾತ ಅಂತ ಇಟ್ಕೊಳ್ಳಿ, ನೀವು ಇಂತಿಂಥ ಕ್ಲಾಸ್ನಲ್ಲಿ 9ನೇ ತರಗತಿಯಲ್ಲಿ 10ನೇ ತರಗತಿಯಲ್ಲಿ ಅಥವಾ PUCಲಿ ಓದ್ತಾ ಇದ್ದೀರಿ, ಇಂಥ ಕಾಲೇಜ್ ಅಥವಾ ಇಂಥ ಹೈಸ್ಕೂಲ್ನಲ್ಲಿ ಇಂಥ ಊರಿನಲ್ಲಿ, ಅದೆಲ್ಲ ಅವರು ಡಿಟೇಲ್ ಕೊಟ್ಟು ನೀವು ನಿಮ್ಮ ತಂದೆಯವರಿಗೆ ಪತ್ರ ಬರೆಯಿರಿ. ವಿಷಯ ಏನು ಹೇಳಬೇಕಪ್ಪ ಅಂತಂದರೆ, ಸ್ನೇಹ ಸಮ್ಮೇಳನ ಇದೆ, ವಾರ್ಷಿಕ ಸ್ನೇಹ ಸಮ್ಮೇಳನ ಇದೆ, ಆ್ಯನ್ಯುವಲ್ ಗ್ಯಾದರಿಂಗ್ ಅಂತ ಹೇಳ್ತೀವಲ್ಲ ನಾವು, ಅದಕ್ಕೆ ಬರಬೇಕು ಅಂಥೇಳಿ ಒಂದು ಆಹ್ವಾನಿಸಿ ಅವರಿಗೆ ಪತ್ರ ಬರೆಯಬೇಕು ಅಂಥೇಳಿ ಹೀಗೆಲ್ಲ ಇರ್ತದೆ ವಿಷಯ ಪತ್ರದ ಇದು. ಇನ್ನು ಪತ್ರಗಳಲ್ಲಿ ಸಾಮಾನ್ಯವಾಗಿ 2 ವಿಧಗಳು ನಾನು ಹೇಳ್ತಾನೆ ಬರ್ತಾ ಇದ್ದೇನೆ. ಒಂದು ಕಚೇರಿ ಪತ್ರಗಳು, ಇನ್ನೊಂದು ವೈಯಕ್ತಿಕ ಪತ್ರಗಳು ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ನೋಡಿ, ವೈಯಕ್ತಿಕ ಪತ್ರ ಅಂದರೆ ಖಾಸಗಿ ಪತ್ರ ಅಂತೇಳಿ ಹೇಳ್ತಾರೆ, ಪರ್ಸ್ನಲ್ ಲೆಟರ್ ಅಂತ ಹೇಳ್ತಾರೆ. ಅದು ಆಫೀಸಿಯಲ್ ಲೆಟರ್. ಅದು ಇದು ಪರ್ಸ್ನಲ್ ಲೆಟರ್ ಅಥವಾ ವೈಯಕ್ತಿಕ ಪತ್ರಕ್ಕೆ ಏನಿರ್ತದೆ ಅಂತಂದರೆ, ನಾವು ಕೆಲವೊಂದು ಚೇಂಜಸ್ಗಳನ್ನು ಮಾಡಬೇಕಾಗ್ತದೆ. ಇಲ್ಲಿ ಸಾಮಾನ್ಯವಾಗಿ ಸಬ್ಜೆಕ್ಟ್ ಇರೋಂಗಿಲ್ಲ, ವಿಷಯ ಇರೋಂಗಿಲ್ಲ. ಆನಂತರ ಯಾರಿಗೆ ಪತ್ರ ಬರಿತಾ ಇದ್ದೇವೆ ಅವರ ವಿಳಾಸ ಇಲ್ಲಿ ಟು ನಾವು ನೋಡ್ತೇವಲ್ಲ, ಟು ದ ಪ್ರಿನ್ಸಿಪಲ್ ಸೋ ಆ್ಯಂಡ್ ಸೋ ಸ್ಕೂಲ್ ಆ್ಯಂಡ್ ಸೋ ಪ್ಲೇಸ್ ಅಂಥೇಳಿ ಎಲ್ಲ ಇರುತ್ತಲ್ಲ, ಅಂಥದ್ದೇನೂ ಇರೋಂಗಿಲ್ಲ ಇಲ್ಲಿ. ಮತ್ತು ಫ್ರಾಮ್ ಅಡ್ರೆಸ್ ಇಲ್ಲಿ ಹಂಗಿರಂಗಿಲ್ಲ. ಇಲ್ಲಿ ಇವರಿಗೆ, ಇವರಿಂದ ಅಂತಕ್ಕಂಥದ್ದು ಇಲ್ಲಿ ಮೇಲ್ಗಡೆ ಏನೂ ಇರೋಂಗಿಲ್ಲ. ಯಾಕೆ ಅಂತಂದರೆ ಇದು ಪ್ಯೂರ್ ಪರ್ಸ್ನಲ್ ಲೆಟರ್ ಆಗಿರ್ತದೆ. ಇಲ್ಲಿ ಹೆಂಗೆ ಆರಂಭ ಆಗ್ತದೆ ಅಂತಂದರೆ, ಸಾಮಾನ್ಯವಾಗಿ ನಾವು ಶ್ರೀ ಅಂತೇಳಿ ಬರೀತೀವಿ, ಅಥವಾ ಮತ್ತೇನೋ ಬರೀತಿರ್ತಾರೆ ಯಾರ್ಯಾರು, ಬರ್ಕೊಳ್ಳಿ. ಕ್ಷೇಮ ಅಂದರೆ ನಾವು ಸುರಕ್ಷಿತವಾಗಿದ್ದೇವೆ ಅಂಥೇಳಿ, ಅದು ಇಲ್ಲೇ ಹಿಂಟು ಕೊಟ್ಟಂಗೆ, ಕ್ಷೇಮವಾಗಿದ್ದೇವೆ ಅಂತೇಳಿ ಇದು ಬರೀತಿರ್ತಾರೆ. ಇನ್ನು ಯಾವ ಡೇಟ್ ಪತ್ರ ಬರಿತಾ ಇದ್ದೇವೆ, ವಿದೌಟ್ ಫೇಲ್ ಇದು ಬರೀಲೇಬೇಕು. ಯಾಕೆ ಅಂತಂದ್ರೆ ನಿಮ್ಮ ಅಂಕಗಳು ಆರಂಭವಾಗುವುದು ಹೀಗೆ. ನೀವು ಏನೇನು ಬರಿತಾ ಇದ್ದೀರಿ ಪ್ರತಿಯೊಂದು ತುಣುಕು ಇನ್ಫಾರ್ಮೇಷನ್ ಅದು ಕ್ರಿಸ್ಪ್ ಆಗಿರಬೇಕು, ಟು ದ ಪಾಯಿಂಟ್ ಇರಬೇಕು, ಎಷ್ಟು ಬೇಕು ಅಷ್ಟೇ ಇರಬೇಕು. ಇಲ್ಲಿ ದಿನಾಂಕ ಇದೆಯಾ, ನಿಮ್ಮ ವಿಳಾಸ ಇಲ್ಲಿ ಯಾವ ಪ್ರಕಾರ ನೀವು ಬಳಸ್ಕೊಂಡಿದ್ದೀರಿ, ನಿಮ್ಮ ಹೆಸರು ಅಂತಕ್ಕಂಥದ್ದು. ನಿಮ್ಮ ಹೆಸರು ರಾಜ ಅಥವಾ ಸುಜಾತ ಅಂಥೇಳಿ ಇಟ್ಕೊಳ್ಳಿ, ಅಥವಾ ಅವರು ಕೊಟ್ಟಿದ್ದರು ಅಂತಂದರೆ ಆ ಹೆಸರನ್ನೇ ನೀವು ಉಪಯೋಗಿಸ್ಬೇಕಾಗ್ತದೆ. ಅವರು ಒಂದು ವೇಳೆ ನಿಮಗೆ ಕ್ಲಾಸ್, ಸ್ಕೂಲ್, ಪ್ಲೇಸ್ ಅಂದರೆ ಯಾವ ಊರಿನಿಂದ ಬರಿತಾ ಇದ್ದೀರಿ ಇಂಥದ್ದು ಕೊಟ್ಟಿದ್ದರೆ ಪರೀಕ್ಷೆ ಒಳಗೆ ಅದನ್ನೇ ಉಪಯೋಗಿಸ್ಬೇಕು. ಇಲ್ಲಾಂದರೆ ಡಮ್ಮಿಯಾಗಿ ಒಂದು ಕೇವಲ ಸುಳ್ಳಾಗಿ ನೀವು ಬೇರೆದನ್ನು ಕೂಡ ಪ್ರಯೋಗಿಸಬಹುದು. ಇಲ್ಲಾಂದರೆ ಸಾಮಾನ್ಯವಾಗಿ ಯಾವಾಗಲೂ ಅಬಕ ಅಂತ ನಿಮ್ಮ ಹೆಸರು ಇಟ್ಕೊಳ್ಳೋದು. ಒಂದು ವೇಳೆ ಅವ್ರು ಏನೂ ಕೊಟ್ಟಿಲ್ಲ ಅಂತಂದರೆ ಅಬಕ ಅಂತ ನಿಮ್ಮ ಹೆಸರು ಇಟ್ಕೊಳ್ಳೋದು ಒಳ್ಳೆಯದು. ಇದು ಇನ್ನು ಯಾವ ರೀತಿ ನೀವು ಸಂಬೋಧನೆ ಮಾಡ್ತಾ ಇದ್ದೀರಿ, ಭಾಳ ಇಂಪಾರ್ಟೆಂಟ್ ಇದು. ಬಹಳ ಮಂದಿ ಪೂಜ್ಯ ತಂದೆಯವರಿಗೆ ಅಂತೇಳಿ ಬರೀತಾರೆ, ದಯವಿಟ್ಟು ತಪ್ಪದು. ಪೂಜ್ಯ ಗುರುಗಳಿಗೆ ಮಾತ್ರ ಪೂಜ್ಯ ಗುರುಗಳೇ. ತಂದೆಯವರಿಗೆ ತೀರ್ಥರೂಪ ತಂದೆಯವರಿಗೆ. ಇನ್ನು ಕೆಲವರು ಬೈ ಮಿಸ್ಟೇಕು ಅಥವಾ ತಿಳಿಯಲಾರದೆಯೋ ತೀರ್ಥರೂಪ ಸಮಾನರಾದ ತಂದೆಯವರಿಗೆ ಅಂತೇಳಿ ಬರೀತಾರೆ. ಶುದ್ಧ ತಪ್ಪು. ಅದು ತೀರ್ಥರೂಪ ಸಮಾನರು ಅಂತ ಯಾರಿಗೆ ಅಂತಾರೆ ಅಂದರೆ, ದೊಡ್ಡಪ್ಪ ಅಥವಾ ಚಿಕ್ಕಪ್ಪ ಅವರಿಗೆ ಬರೆಯುವಾಗ ಅವರ ತೀರ್ಥರೂಪ ಅಂದರೆ ತಂದೆನೇ. ತೀರ್ಥರೂಪ ಸಮಾನರು, ತಂದೆ ಸಮಾನರಾಗಿರ್ತಕ್ಕಂತಹ, ತಂದೆಯ ಸ್ಥಾನದಲ್ಲಿದ್ದಿರತಕ್ಕಂತಹ ದೊಡ್ಡಪ್ಪನೋ ಚಿಕ್ಕಪ್ಪನೋ ಅಥವಾ ಮತ್ತಾರು ಅವರಿಗೆ ನೀವು ಬರೆಯಬೇಕಾದಾಗ ತೀರ್ಥರೂಪ ಸಮಾನರು. ತಾಯಿಯಾಗಿದ್ದರೆ ಮಾತೋಶ್ರೀ ತಾಯಿಯವರಿಗೆ, ತಾಯಿ ಸಮಾನರಾಗಿದ್ದರೆ ಮಾತೋಶ್ರೀ ಸಮಾನರಾದ ದೊಡ್ಡಮ್ಮ ಇವರಿಗೆ ಅಂತ ಬರೆಯಬೇಕು. ಸರಿ, ಈಗ ತೀರ್ಥರೂಪ ತಂದೆಯವರಿಗೆ ಇಲ್ಲಿ ಸಬ್ಜೆಕ್ಟ್ ಬರೋದಿಲ್ಲ, ನೆನ್ಪಿಟ್ಕೊಳ್ರಿ. ನೀವು ಹೆಂಗೆ ಆಫೀಸಿಯಲ್ ಲೆಟರ್ನಲ್ಲಿ ಕಚೇರಿ ಪತ್ರದಲ್ಲಿ ಸಬ್ಜೆಕ್ಟ್ ಬರಿತೀರೋ, ಇಲ್ಲಿ ಸಬ್ಜೆಕ್ಟ್ ಬರೋದಿಲ್ಲ. ನೀವು ಹೇಳಬೇಕಾದದ್ದನ್ನು ಸಂಕ್ಷಿಪ್ತವಾಗಿ 1-2 ಪುಟ್ಟ ಪ್ಯಾರಾಗ್ರಾಫ್ಗಳನ್ನು ಮಾಡಿಕೊಳ್ಬೇಕು. 2 ವಾಕ್ಯ ವೃಂದಗಳನ್ನು, ಪರಿಚ್ಛೇದಗಳನ್ನು ಮಾಡಿಕೊಳ್ಳೋದು ಒಳ್ಳೆಯದು. ಮೊದಲನೇದು ನಿಮ್ಮ ಕ್ಷೇಮ ಸಮಾಚಾರವನ್ನು ತಿಳಿಸಬೇಕು ಮೊದಲನೇ ಪ್ಯಾರಾಗ್ರಾಫ್ನಲ್ಲಿ. 2ನೇ ಪ್ಯಾರಾಗ್ರಾಫ್ನಲ್ಲಿ ನೀವು ಏನು ಹೇಳಬೇಕಾಗಿದೆ ಅದನ್ನು ತಿಳಿಸಬೇಕು. ಆದಷ್ಟು ಸಂಕ್ಷಿಪ್ತ ಇದ್ದರೆ ಒಳ್ಳೆಯದು. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ತೀರ್ಥರೂಪ ತಂದೆಯವರಿಗೆ ನಿಮ್ಮ ಪ್ರೀತಿಯ ಮಗ ಅಥವಾ ಮಗಳು
ಎರಡು ಬಳಸಬೇಡ್ರಿ, ಹಿಂಗೆ ಇಲ್ಲೇನು ಮಾದರಿ ಎಲ್ಲಿದೆ ಅಂಥದನ್ನು ಪೂರ ಪ್ರಯೋಗಿಸ್ಕೊಳ್ಬೇಡ್ರಿ. ಮಾಡುವ ನಮಸ್ಕಾರಗಳು ಅಥವಾ ಸಾಷ್ಟಾಂಗ ನಮಸ್ಕಾರಗಳು, ದೀರ್ಘದಂಡ ನಮಸ್ಕಾರಗಳು, ದೊಡ್ಡವರಾಗಿದ್ದರೆ ತಂದೆ, ದೊಡ್ಡಪ್ಪ, ಅಜ್ಜ ಅವರಿಗೆಲ್ಲ ಸಾಷ್ಟಾಂಗ ನಮಸ್ಕಾರಗಳು ಹೇಳುವುದು ಒಳ್ಳೆಯದು. ನಾನು ಇಲ್ಲಿ ಕ್ಷೇಮವಾಗಿದ್ದೇನೆ, ನೀವು ಸಹ ಅಲ್ಲಿ ಕ್ಷೇಮವಾಗಿದ್ದೀರೆಂದು ಭಾವಿಸುತ್ತೇನೆ. ನಿಮ್ಮ ಕ್ಷೇಮ ಸಮಾಚಾರಕ್ಕೆ ಒಂದು ಪತ್ರ ಬರೆಯಿರಿ. ನೋಡ್ರಿ, ಇಷ್ಟು ನೇರವಾಗಿ ಕ್ರಿಸ್ಪಾಗಿ ಇದೆ. ಇದು ಕ್ರಿಸ್ಪ್ ಅಂದರೆ ಸಂಕ್ಷಿಪ್ತವಾಗಿ. ಈಗ ಪತ್ರ ಬರೆಯಲು ಕಾರಣವೇನೆಂದರೆ, ನಮ್ಮ ಕಾಲೇಜಿನ ಸ್ನೇಹ ಸಮ್ಮೇಳನವು ಬರುವ ದಿನಾಂಕ, ಇದು ಡಮಿ ಇದೆ, 12ನೇ ಜನವರಿ 2025. ನೀವು ಯಾವುದು ಬೇಕಾದರೂ ನೀವು ಹಾಕ್ಕೊಳ್ಳಬಹುದು. ಅಂದು ನಡೆಯಲಿದೆ. ಅಂದು ಬೆಳಗ್ಗೆ 10 ಗಂಟೆಗೆ ದ್ವಿತೀಯ PUC ವಿದ್ಯಾರ್ಥಿಗಳಾದ ನಮಗೆ, ಇಲ್ಲಿ ನೀವು ಒಂದು ವೇಳೆ PUCಲಿ ಓದ್ತಾ ಇದ್ದರೆ ಅಡ್ಡಿ ಇಲ್ಲ, 10th ಕ್ಲಾಸ್ನಲ್ಲಿ 10ನೇ ತರಗತಿಯಲ್ಲಿ ಓದ್ತಾ ಇದ್ದರೆ ಅದನ್ನು ಬರೆಯಬೇಕು, ಅಥವಾ 8ನೇ 9ನೇ ತರಗತಿಯಲ್ಲಿ ಓದ್ತಾ ಇದ್ದರೆ ಅದನ್ನು ಬರೆಯಬೇಕು. ನಮಗೆ ಸಾಮಾನ್ಯವಾಗಿ 10ನೇ ತರಗತಿ ಮತ್ತು PUC ಸೆಕೆಂಡ್ ಇಯರ್ನವ್ರಿಗೆ ಬೀಳ್ಕೊಡುಗೆ ಇರ್ತದೆ, ನೆನ್ಪಿಟ್ಕೊಳ್ಳಿ. 9ನೇ 8ನೇ ತರಗತಿಯವರಿಗೆ ಬೀಳ್ಕೊಡುಗೆ ಇರೋಂಗಿಲ್ಲ. ಇಲ್ಲಿ ಇದನ್ನು ನಾವು ಯಾಕೆ ನಾನು ಬೈ ಫೋರ್ಸ್ ಆಗಿ ತೊಗೊಂಡಿದ್ದೇನೆ ಅಂತಂದರೆ, ಇಲ್ಲಿರೋ ಕಾರಣಕ್ಕಾಗಿ ನಾನು ಇದನ್ನು ಹೇಳಬೇಕಾಗಿದೆ. ಇಲ್ಲ ಅಂತಂದರೆ ಆ ಸನ್ನಿವೇಶಕ್ಕೆ ಅನುಗುಣವಾಗಿ ದಯವಿಟ್ಟು ಬದಲಾವಣೆ ಮಾಡಿಕೊಳ್ಳಿ. ದ್ವಿತೀಯ PUC ವಿದ್ಯಾರ್ಥಿಗಳಾದ ನಮಗೆ ಬೀಳ್ಕೊಡುಗೆ ಸಮಾರಂಭವಿದೆ. ಇದೊಂದು ಮಾದರಿ ಪತ್ರ ಇದೆ, ಮಾಡೆಲ್ ಲೆಟರ್ ಇದೆ ಅಷ್ಟೇ. ನಂತರ ಮಧ್ಯಾಹ್ನ 2:30ಕ್ಕೆ ವಾರ್ಷಿಕ ಸ್ನೇಹ ಸಮ್ಮೇಳನ ನಡೆಯಲಿದೆ. ಅದನ್ನು ಆ ಲೈನನ್ನು ನೀವು ಸ್ಕಿಪ್ ಮಾಡಬಹುದು. ವಾರ್ಷಿಕ ಸ್ನೇಹ ಸಮ್ಮೇಳನ, ಆ್ಯನ್ಯುವಲ್ ಗ್ಯಾದರಿಂಗ್ ಅಂತೇಳಿ ಏನು ಹೇಳ್ತೀವಲ್ಲ, ಅದು ನಡೆಯಲಿದೆ. ಕ್ರೀಡಾಕೂಟ, ಸಾಂಸ್ಕೃತಿಕ ಸ್ಪರ್ಧೆಗಳು, ಅವುಗಳ ಬಹುಮಾನ ವಿತರಣೆ ನಡೆಯಲಿದೆ. ಮುಖ್ಯ ಅತಿಥಿಗಳಾಗಿ ಖ್ಯಾತ ನಾಟಕಕಾರ HS ಶಿವಪ್ರಕಾಶ್, ಇದನ್ನು ನಾವು ಡಮ್ಮಿಯಾಗಿ ಪ್ರಯೋಗಿಸಬಹುದು, ಅವರು ಆಗಮಿಸಲಿದ್ದಾರೆ. ನಂತರ ಸಂಜೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಿವೆ. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಳ ಇಂಪಾರ್ಟೆಂಟ್, ನಾನು ಕೂಡ ಭಾಗವಹಿಸ್ತಾ ಇದ್ದೇನೆ. ನಮ್ಮ ವಾರ್ಷಿಕ ಸ್ನೇಹ ಸಮ್ಮೇಳನಕ್ಕೆ ನೀನು ತಪ್ಪದೆ ಬರಬೇಕೆಂದು ತಂದೆಯವರಿಗೆ ನೀವು ಬರಬೇಕು ಅಂತೇಳಿ ಕೇಳಿಕೊಳ್ಳಾಗ್ತಾ ಇದೆ, ವಂದನೆಗಳೊಂದಿಗೆ. ಇಲ್ಲಿ ಕೆಲವರಿಗೆ ನಾವು ಕನ್ಕ್ಲೂಷನ್ನಲ್ಲಿ ಅಂದರೆ ಉಪಸಂಹಾರದಲ್ಲಿ ತಾಯಿಯವರಿಗೆ ನನ್ನ ಶುಭ ನಮನಗಳ ತಿಳಿಸಬೇಕು, ಮಾತೋಶ್ರೀಯವರಿಗೆ, ದೊಡ್ಡಪ್ಪ, ಚಿಕ್ಕಪ್ಪ ಹಾಗನ್ನು ಬರೆಯಬಹುದು. ಕೊನೆಗೆ ಇಂತಿ, ಇದು ನೋಡ್ರಿ, ಇದು ಭಾಳ ಇಂಪಾರ್ಟೆಂಟ್, ನಿಮ್ಮ ಪ್ರೀತಿಯ ಮಗ ಅಥವಾ ಮಗಳು. ಇಲ್ಲಿ ಕೆಲವರು ತಪ್ಪಾಗಿ ಬರೀತಾರೆ, ಆತ್ಮೀಯ ಅಂತೇಳಿ ಬರೀತಾರೆ. ಆತ್ಮೀಯ ಅಂತೇಳಿ ಸ್ನೇಹಿತರಿಗೆ ಮಾತ್ರ ಹೇಳ್ತಾರೆ. ಇಲ್ಲಿ ತಂದೆ ತಾಯಿಯವರಿಗೆ ನಿಮ್ಮ ಪ್ರೀತಿಯ ಮಗ ಅಂತೇಳಿ ಹೇಳಬೇಕು. ಇನ್ನು ಯಾರಿಗೆ ಪತ್ರ ಬರಿತಾ ಇದ್ದೀರಲ್ಲ, ಅಲ್ಲಿ ನೀವು ಕಚೇರಿ ಪತ್ರದಲ್ಲಿ ಮೇಲ್ಗಡೆ ನಮೂದಿಸಿದಾಗೆ ಇದು ಹೊರವಿಳಾಸ ಅಂತ ಹೇಳ್ತಾರೆ. ಅದಕ್ಕೆ ಕೆಳಗೇನು ಇಲ್ಲಿ ಬಂದಿದೆಯಲ್ಲ, ಇವರಿಗೆ ಇದು ಹೊರವಿಳಾಸ, ಲಕೋಟೆಯ ಹೊರಗೆ ಇರ್ತಕ್ಕಂಥದ್ದು ಅಂತೇಳಿ ಹೇಳ್ತಾರೆ. ಇದು ಏನಂತಂದರೆ, ನೀವು ಯಾರಿಗೆ ಪತ್ರ ಬರೆಯಬೇಕಾಗಿದೆ ಅವರ ಹೆಸರು ಇಲ್ಲಿ ಡಮಿ ಆಗಿದೆ. ಇಲ್ಲಿ ಮಲ್ಲಿಕಾರ್ಜುನ ಅಂತೇಳಿ ಅವರ ಹೆಸರು, ನೆಹರು ರಸ್ತೆ, ಹೊಸಹಳ್ಳಿ, ಸಕಲೇಶಪುರ ತಾಲೂಕು, ಹಾಸನ ಜಿಲ್ಲೆ ಅಂಥೇಳಿ ಇಲ್ಲಿ ಇಟ್ಕೊಳ್ಳಲಾಗಿದೆ. ಮಕ್ಕಳೇ, ಈ ಪ್ರಕಾರವಾಗಿ ಪತ್ರದ ಎಲ್ಲ ಅಂಗಗಳನ್ನು ನೀವು ತಲುಪಿದ್ದೇ ಆದರೆ ನಿಮಗೆ ಸಂಪೂರ್ಣ ಅಂಕಗಳು ಸಿಗ್ತವೆ. ಉದಾಹರಣೆಗೆ, ಇಲ್ಲಿ ನೀವು ಯಾವ ದಿನಾಂಕದಂದು ಪತ್ರ ಬರಿತಾ ಇದ್ದೀರಿ, ನಿಮ್ಮ ಹೆಸರು ಸರಿಯಾಗಿ ನಮೂದಿಸಿದ್ದೀರಾ, ಹಾಗೂ ನೀವು ನಿಮ್ಮ ಫ್ರಾಮ್ ಅಂದರೆ ಯಾರೆಲ್ಲಿಂದ ಪತ್ರ ಬರೀತೀರಿ, ಇಲ್ಲಿ ಫ್ರಾಮ್ ಅಂತೇಳಿ ಅಡ್ರೆಸ್ ಬರೀಬೇಕಾಗಿಲ್ಲ. ಆನಂತರ ಪತ್ರ ಆರಂಭ ಹೇಗೆ ಮಾಡಿದ್ದೀರಿ, ಅಡ್ರೆಸ್ಸಿಂಗ್ ಹೆಂಗೆ ಮಾಡಿದ್ದೀರಿ, ಇದು ಭಾಳ ಇಂಪಾರ್ಟೆಂಟ್. ಪೂಜ್ಯ ತಂದೆಯವರಿಗೆ ಅಂತ ಬರೆದ್ರೆ ಕಾಟ್ ಹೊಡೆದು ಬಿಡ್ತಾರೆ, ನೋ ಮಾರ್ಕ್ಸ್. ಸೊ ನೀವು ಯಾವ ಪ್ರಕಾರ ಪತ್ರ ಆರಂಭ ಮಾಡಿದ್ದೀರಿ, ಪತ್ರದ ಪೀಠಿಕೆ, ಫಸ್ಟ್ 2 ಲೈನ್ ಏನಿದೆಯಲ್ಲ, ಚಿಕ್ಕ ಪ್ಯಾರಾಗ್ರಾಫ್, ಅದು ಪೀಠಿಕೆ, ಪತ್ರದ ಪೀಠಿಕೆ. ಮುಂದಿನ ಪತ್ರದ ಒಡಲು ಅಂತ ಹೇಳಬೇಕು. ಇದು ಪತ್ರದ ಕನ್ಕ್ಲೂಷನ್, ವಂದನೆಗಳೊಂದಿಗೆ ಮತ್ತು ಇಂತಿ ನಿಮ್ಮ ಪ್ರೀತಿಯ ಮಗ ಅಥವಾ ಮಗಳು, ಇದಕ್ಕೆ ಕನ್ಕ್ಲೂಷನ್, ಉಪಸಂಹಾರ ಅಂತ ಹೇಳ್ತಾರೆ. ಇಲ್ಲಿ ಕೂಡ ಅಂಕಗಳು ಅರ್ಧ ಅಂಕಗಳು ಮತ್ತು ಪತ್ರದ ಒಡಲಿಗೆ ಸಂಪೂರ್ಣ 1 ಅಂಕ. ಹೀಗೆ ಒಟ್ಟಿಗೆ 4 ರಿಂದ 5 ಅಂಕಗಳವರೆಗೆ ನಿಮಗೆ ಲಭ್ಯ ಆಗ್ತವೆ. ಇದು ಅತ್ಯಂತ ಸುಲಭವಾಗಿ ಅಂಕಗಳನ್ನು ಗಳಿಸ್ಕೊಳ್ತಕ್ಕಂತಹ ಉದಾಹರಣೆ ಆಗಿದೆ ಅಂತ ಹೇಳ್ತಾ, ನಿಮ್ಮೊಂದಿಗೆ ನಾನು ದಯವಿಟ್ಟು ಒಂದು ವಿಜ್ಞಾಪನೆಯೊಂದಿಗೆ ಬೀಳ್ಕೊಡುಗೆ ಹೊಂದ್ತಾ ಇದ್ದೇನೆ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನನಗೆ ನಿಮ್ಮ ಸಹಾಯ ಏನು ಅಂತಂದರೆ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನಿಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ. ತಪ್ಪದೆ ಇದರ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ 1-2, ಸರ್ ನನಗೆ ಇಷ್ಟ ಆಯಿತು, ಅಥವಾ ನಿಮ್ಮ ಈ ಸಂಗತಿ ನನಗೆ ಇಷ್ಟ ಆಯಿತು,
ಅಂಥೇಳಿ ನೀವು ಬರೆದ್ರೆ ನನಗೆ ಬಹಳ ಸಂತೋಷ ಆಗ್ತದೆ ಅಂತ ಹೇಳ್ತಾ ನಿಮ್ಮೊಂದಿಗೆ ವಿದಾಯ ಹೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು ಮತ್ತು ಇದುವರೆಗೆ ನನ್ನೊಂದಿಗೆ ಇದ್ದ ತಮಗೆ ಅಭಿನಂದನೆಗಳು.